ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ನೀಟ್ ಪರೀಕ್ಷೆ ರದ್ದಾಗಿರುವುದು ದೊಡ್ಡ ಅಪಮಾನವಾಗಿದೆ. ಇದರ ಬಗ್ಗೆ ಸಂಸದರು ಹಾಗೂ ಕೇಂದ್ರ ಸಚಿವರು ಮಾತನಾಡಬೇಕು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗ್ರಹಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ನೀಟ್ ಪರೀಕ್ಷೆ ರದ್ದುಗೊಳಿಸಿರುವ ಬಗ್ಗೆ ಕೇಳಿದಾಗ ಇದು ನಮ್ಮೆಲ್ಲರಿಗೂ ದೊಡ್ಡ ಅವಮಾನ. ಮಕ್ಕಳ ಜೀವನದಲ್ಲಿ ಏನಾದರೂ ಆಗಬೇಕು ಎಂಬ ಕನಸು ಕಟ್ಟಿಕೊಂಡು ಕಷ್ಟಪಟ್ಟು ಓದಿರುತ್ತಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಅವರಿಗೆ ಬಹಳ ತೊಂದರೆಯಾಗುತ್ತದೆ. ಇಂತಹ ಪ್ರಕರಣಗಳು ನಂಬಿಕೆಯನ್ನೇ ಕಳೆಯುತ್ತವೆ. ಈ ಹಿಂದೆ PSI ಹಗರಣ ಸೇರಿದಂತೆ ಅನೇಕ ಪ್ರಕರಣ ನೋಡಿದ್ದೇವೆ. ಇದಕ್ಕೆ ಬಿಜೆಪಿ ಸಂಸದರು ಉತ್ತರ ನೀಡಬೇಕು. ಅಶ್ವಥ್ ನಾರಾಯಣ್ ಅವರ ಹೇಳಿಕೆ ನೋಡುತ್ತಿದ್ದೆ. ಉತ್ತರ ನೀಡದಿರುವುದೇ ಒಳ್ಳೆಯದು ಎಂದಿದ್ದಾರೆ. ಅವರು ಶಿಕ್ಷಣ ಸಚಿವರಾಗಿದ್ದರು. ಇದು ಸರಿಯೇ ಇಲ್ಲವೇ ಎಂದು ಹೇಳಬೇಕಲ್ಲವೇ? ಬೇರೆ ಸಮಯದಲ್ಲಿ ಮಾತನಾಡುವ ಸಂಸದರು ಹಾಗೂ ಕೇಂದ್ರದ ಸಚಿವರು ಈ ವಿಚಾರದ ಬಗ್ಗೆ ಈಗ ಮಾತನಾಡಬೇಕು. ಇದು ಯಾರ ವೈಫಲ್ಯ ಎಂದು ಹೇಳಬೇಕು. ಈ ಪ್ರಕರಣ ಕರ್ನಾಟಕದಲ್ಲಿ ಆಗಿದ್ದರೆ ಎಷ್ಟು ಹೊತ್ತಿಗೆ ಬಿಲ್ಡಿಂಗ್ ಮೇಲೆ ಕೂತು ಕೂಗಾಡುತ್ತಿದ್ದರು ಎಂದು ತಿಳಿಸಿದ್ದಾರೆ. ಸರ್, ನೀಟ್ ಎಕ್ಸಾಮ್ ಪರೀಕ್ಷೆ ನಿಜವಾಗ್ಲೂ ನಮಗೆಲ್ಲ ದೊಡ್ಡ ಅವಮಾನ. ಒಬ್ಬ ಮಕ್ಕಳು ಭಾಳ ಕಷ್ಟಪಟ್ಟು ಓದಿರ್ತಾರೆ, ಶ್ರಮಪಟ್ಟು ಏನೋ ಅವ್ರ ಜೀವನದಲ್ಲಿ ಒಂದು ಕನಸು ಕಾಣ್ತಾ ಇರ್ತಾರೆ, ನಾವೇನಾದ್ರು ಆಗಬೇಕು ಅಂತ. ಈ ರೀತಿ ಇದೆಲ್ಲ ಲೀಕ್ ಆಗೋಯ್ತು ಅಂದರೆ ಅದೇ ಆಗಲಿ, ಎಲ್ಲೇ ಲೀಕ್ ಆಯಿತು ಅಂದರೆ ಇದು ಭಾಳ ಅವಮಾನಕರವಾದಂಥ ಪ್ರಶ್ನೆ. ಆಮೇಲೆ ನಂಬಿಕೆನೇ ಹೋಗ್ಬಿಡ್ತದೆ. ಸೊ ಹಿಂದೆ ಎಲ್ಲ ಬೇಕಾದಷ್ಟು ಈ PSI ಸ್ಕ್ಯಾಮ್ಗೆಲ್ಲ ನಾವೆಲ್ಲ ನೋಡಿದ್ದೀವಿ, ಎಷ್ಟು ಪ್ರಾಬ್ಲಮ್ ಆಯಿತು, ಏಜು ಮತ್ತೊಂದೆಲ್ಲ. ಸೊ ಈಗ ಎಲ್ಲ ಕಷ್ಟಪಟ್ಟು ಓದಿರೋರಿಗೆ ಇದು ಸಮಸ್ಯೆ ಆಗಿದೆ. ಕೂಡಲೇ ನಿಲ್ಲಿಸಿದ್ದಾರೆ ಅಂತ ಹೇಳಿ ನಾನು ಮಾಧ್ಯಮದಲ್ಲಿ ಹೇಳಿದೆ. ಬಟ್ ಇದು BJPಯವರು ಎಲ್ಲ MP ಗಳು ಇದಕ್ಕೆ ಉತ್ತರ ಕೊಡಬೇಕು, ಹೇಳಬೇಕು MP ಗಳು ಇದೇನು ಕರೆಕ್ಟಾ ಏನು ಅಂತ. ನಾನು ಅಶ್ವಥ್ ನಾರಾಯಣ ಮಾತಾಡ್ತಾ ಇದ್ದು ನೋಡ್ತಾ ಇದ್ದೆ. ನಾವು ಕ್ಯಾನ್ಸಲ್ ಮಾಡಿರೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಬಟ್ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದವರು ಇದು ನಡೆದಿದ್ರೆ ಸರಿನಾ ಇಲ್ಲ ಅನ್ನೋದು ಹೇಳಬೇಕು, ಇದು ಖಂಡಿಸಬೇಕು. ಅವರು ಖಂಡಿಸ್ತಾ ಇಲ್ಲ. MP ಗಳು ಬೇರೆ ಟೈಮಲ್ಲೆಲ್ಲ ಮಾತಾಡ್ತಾರಲ್ಲ, ಅಲ್ಲಿ MPs ಈಗ ಅದ್ರ ಬಗ್ಗೆ ಮಾತಾಡಬೇಕು. MPs ಮಾತಾಡಬೇಕು, ಸೆಂಟ್ರಲ್ ಮಿನಿಸ್ಟ್ರು ಮಾತಾಡಬೇಕು. ಇದು ಸರ್ಕಾರದ ಯಾರ ವೈಫಲ್ಯ ಇದು ಅನ್ನೋದನ್ನು ಅವ್ರು ಹೇಳಬೇಕು. ಅದೇ ಕರ್ನಾಟಕದಲ್ಲಿ ನಾನು ಆಗಿದ್ದರೆ ಇಷ್ಟೊತ್ತಿಗೆ ಎಲ್ಲಿ ಮೇಲ್ಗಡೆ ಕೂತ್ಬಿಟ್ಟಿರೋ, ಈ ಬಿಲ್ಡಿಂಗ್ ಮೇಲೆ ಕೂತ್ಬಿಟ್ಟಿರೋ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.